ಶ್ರೀರಾಮ ಅಂದರೆ ಎಲ್ರಿಗೂ ಗೊತ್ತು. ಇವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಇನ್ನೂ ಗೊತ್ತಿಲ್ಲದೆ ಇರೋ ವಿಚಾರಗಳು ಗೊತ್ತೇ ಇರುತ್ತೆ. ರಾಮಾಯಣದ ಎಷ್ಟು ಓದಿರೋರಿಗೆ ಗೊತ್ತಿರುತ್ತೆ. ಮತ್ತು ಕೆಲವೊಂದು ರಾಮಾಯಣನ ಒಬ್ಬೊಬ್ಬರು ಒಂದೊಂದು ರೀತಿ ಬರ್ತಿದ್ದಾರೆ. ಅಂದರೆ ಒಬ್ಬರು ಶ್ರೀರಾಮನ ನಾಯಕನಾಗಿ ಮಾಡಿದರೆ ಸೀತೆನ ಇನ್ನೊಬ್ಬರು ನಾಯಕಿಯಾಗಿ ಮಾಡ್ಕೊಂಡಿದ್ದಾರೆ. ಆ ಥರ ಒಬ್ಬೊಬ್ಬರನ್ನ ಇಟ್ಕೊಂಡು ರಾಮಾಯಣನ ಬರೆದಿರೋದು ಇದೆ. ರಾಮ ಅಂದರೆ ವಿಷ್ಣುವಿನ 7ನೇ ಅವತಾರ. ಈ ವಿಡಿಯೋದಲ್ಲಿ ರಾಮನ ಬಗ್ಗೆ ಗೊತ್ತಿಲ್ಲದೆ ಇರೋ 4 ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ವಿಡಿಯೋ ನೋಡೋಣ. ರಾಮ 7ನೇ ಅವತಾರ, ವಿಷ್ಣುವಿನ 7ನೇ ಅವತಾರ ರಾಮ. ನೆಕ್ಸ್ಟು ಕೃಷ್ಣನಾಗಿ ಹುಟ್ಟುತ್ತಾನೆ. ಅಂದರೆ ಜಗತ್ತಲ್ಲಿ ಯಾವಾಗ ಕಷ್ಟಗಳು ಕೆಟ್ಟತನ ಜಾಸ್ತಿ ಆಗ್ತಾ ಇದೆ ಆವಾಗ ದೇವರು ಮನುಷ್ಯನ ರೂಪ ತಾಳಿ ಅದನ್ನು ಸರಿ ಮಾಡೋದಕ್ಕೆ ಅಂತ ಮನುಷ್ಯನ ರೂಪ ತಾಳಿ ಬರ್ತಾರೆ. ಹಾಗೆ ರಾಮನ ರೂಪದಲ್ಲಿ ಬಂದರು. ರಾಮ ಏಕಪತ್ನಿ ವ್ರತಸ್ಥ, ಒಬ್ಬಳನ್ನೇ ಮದುವೆ ಆಗಿರೋದು, ಮತ್ತು ಅದರಲ್ಲಿ ನಿಮ್ಗೆ ವನವಾಸ ಮಾಡಿರೋದು ಮತ್ತು ಸೀತೆನ ಕಾಡುಗಟ್ಟಿರೋದು ಎಲ್ಲ ಪೂರ್ತಿ ಕಥೆಗಳು ಗೊತ್ತು. ಆದರೂ ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿಲ್ಲ. ಆ ಕಥೆನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರಾಮ ವಿಷ್ಣುವಿನ ಅವತಾರ ಅಂತ ಗೊತ್ತು. ಮೊದಲನೇದೇನಪ್ಪ ಅಂದರೆ ರಾಮ ವಿಷ್ಣುವಿನ ಅವತಾರ. ಹಾಗಾದರೆ ಭರತ, ಶತ್ರುಘ್ನ, ಲಕ್ಷ್ಮಣ ಯಾರು? ಲಕ್ಷ್ಮಣ ಶೇಷನಾಗನ ಅವತಾರ, ಭರತ ಸುದರ್ಶನ ಚಕ್ರದ ಅವತಾರ, ಶತ್ರುಘ್ನ ಶಂಖದ ಅವತಾರ ಅಂತ ಹೇಳ್ತಾರೆ. ಇನ್ನು 2ನೇದು ಸೀತೆಯ ಸ್ವಯಂವರದಲ್ಲಿ ರಾಮ ಒಂದು ಬಿಲ್ನ ಮುರಿದು ಸೀತೆನ ಮದುವೆ ಆಗ್ತಾನೆ. ಆ ಬಿಲ್ಲಿನ ಹೆಸರೇನು? ಆ ಬಿಲ್ಲಿನ ಹೆಸರು ಪಿನಾಕ ಅಂತ. ಇದನ್ನು ಶಿವದ ಧನಸ್ಸು ಅಂತಲೂ ಕೂಡ ಕರೀತಾರೆ. ಏನಂದರೆ ಅದು ಯಾರು ಈ ಧನಸ್ಸನ್ನು ಮೇಲೆತ್ತುತ್ತಾರೋ ಅವರು ಸೀತೆನ ಮದುವೆ ಆಗೋದು ಅಂತ ಹೇಳ್ತಾರೆ. ಎಲ್ಲರೂ ತುಂಬ ಪ್ರಯತ್ನ ಪಡ್ತಾರೆ, ಆದರೆ ಯಾರೂ ಎತ್ತಕ್ಕಾಗಲ್ಲ. ಇದು ಯಾಕಪ್ಪ ಹೇಳ್ತಾರೆ ಅಂದರೆ, ಒಂದ್ಸರಿ ಸೀತೆ ಏನೋ ನೋಡೋಕೆ ಬಂದಾಗ ಆ ಬಿಲ್ಲು ಅವಳ ಕಣ್ಣಿಗೆ ಬೀಳುತ್ತೆ. ಅದನ್ನು ಎತ್ತಕ್ಕೆ ಹೋದಾಗ ಆಗಲ್ಲ. ಆವಾಗ ಅವರಪ್ಪ ಜನಕರಾಜಂಗೆ ಒಂದು ಐಡಿಯಾ ಬರುತ್ತೆ. ಏನಂದರೆ, ಈ ಬಿಲ್ಲನ್ನು ಯಾರು ಎತ್ತುತ್ತಾರೋ ಅವರನ್ನು ಸೀತೆಯೊಂದಿಗೆ ಮದುವೆ ಮಾಡಿಕೊಡ್ತೀನಿ ಅಂತ. ಆವಾಗ ಏನು ಮಾಡ್ತಾನೆ, ಅದನ್ನು ಹೇಳಿದಾಗಲಿಂದ ತುಂಬ ಜನ ಪ್ರಯತ್ನ ಪಟ್ಟಿರ್ತಾರೆ, ಆದರೆ ಯಾರ ಕೈಲೂ ಆಗಿರಲ್ಲ. ಅದನ್ನು ರಾಮ ಬಂದು ಎತ್ತಿದಾಗ ಸುಲಭವಾಗಿ ಎತ್ತುತ್ತಾನೆ. ಆದ್ದರಿಂದ ಸೀತೆನ ರಾಮಂಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಇನ್ನು 3ನೇದು, ರಾಮ ವನವಾಸದಲ್ಲಿದ್ದ ಕಾಡು ಯಾವುದು ಅಂತ. ಇನ್ನು ಆ ರಾಮ ವನವಾಸದಲ್ಲಿದ್ದ ಕಾಡಿನ ಹೆಸರು ದಂಡಕಾರಣ್ಯ. ಅವರು ಈ ಕಾಡನ್ನು ಯಾಕೆ ಆರಿಸ್ಕೊಂಡ್ರು ಅಂದರೆ, ಇದು ದಂಡ ಎಂದರೆ ಶಿಕ್ಷಿಸೋದು ಅಂತ, ಅರಣ್ಯ ಅಂದರೆ ಕಾಡು. ಸೊ ದಂಡಕಾರಣ್ಯ ಅಂದರೆ ಶಿಕ್ಷಿಸುವ ಕಾಡು ಅಂದರೆ ಇಲ್ಲಿ ತುಂಬ ಜನ ರಾಕ್ಷಸರ ಅಟ್ಟಹಾಸ ಇತ್ತು. ಅವರು ವನವಾಸಕ್ಕೆ ಹೋಗಬೇಕು ಅನ್ನೋದು ಕಾರಣನೂ ಅಲ್ಲಿರೋ ರಾಕ್ಷಸರನ್ನು ಮಟ್ಟ ಹಾಕೋದೇ ಆಗಿತ್ತು. ಆ ರಾಕ್ಷಸರನ್ನು ಮಟ್ಟ ಹಾಕಿ ಅವರಿಂದ ಜನಗಳನ್ನು ಕಾಪಾಡೋದಕ್ಕೋಸ್ಕರ ವನವಾಸಕ್ಕೆ ಹೋದರು. ಇನ್ನು 4ನೇದು ಮುಖ್ಯವಾದದ್ದು, ರಾಮನೇ ಲಕ್ಷ್ಮಣನಿಗೆ ಪ್ರಾಣ ಕೊಡಲು ಹೇಳ್ತಾನೆ ಅಂತ ಹೇಳ್ತಾರೆ. ಇದು ಯಾಕೆ? ಲಕ್ಷ್ಮಣ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ರಾಮನನ್ನು ನೋಡ್ಕೋತಾನೆ. ವನವಾಸದಲ್ಲೂ ಕೂಡ ಅವನು ಒಂದು ಕ್ಷಣನೂ ನಿದ್ದೆ ಮಾಡಿದೆ. ನಿದ್ರಾದೇವಿನೇ ಕೇಳಿಕೊಂಡು ಅವನು ನನಗೆ ನಿದ್ರೆ ಎಲ್ಲನೂ ತನ್ನ ಹೆಂಡತಿಗೆ ವಹಿಸ್ಬಿಟ್ಟು, ಅವಳು ಲಕ್ಷ್ಮಣನ ಹೆಂಡತಿ ಒಂದು ಕ್ಷಣನೂ ಎದ್ದಿರಲ್ಲ, 14 ವರ್ಷನೂ ಮಲಗೇ ಇರ್ತಾಳೆ. ಲಕ್ಷ್ಮಣ ಅವನ ನಿದ್ದೆ ಇಲ್ಲ, ಅವನ ಹೆಂಡತಿಗೆ ಕೊಟ್ಟಿರ್ತಾನೆ. ಅವನು ನಿದ್ರಾದೇವಿಯಿಂದ ಹೊರ ಪಡೆದು ಪ್ರತಿ ಕ್ಷಣನೂ ರಾಮ ಸೀತೆನ ಕಾಪಾಡ್ತಾ ಇರ್ತಾನೆ. ಆದರೂ ಏನಕ್ಕಾಯಿತು ಅಂತ ಹೇಳ್ತೀನಿ. ಒಂದಿನ ನರಕಾಧಿಪತಿ ಯಮ ಶ್ರೀರಾಮನನ್ನು ನೋಡೋಕ್ಕೆ ಅಂತ ಬರ್ತಾನೆ. ಆವಾಗ ಅವನೇನು ಮಾಡ್ತಾನೆ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರನ ಚರ್ಚೆ ಮಾಡಬೇಕು ಅಂತ ಬಂದಿದ್ದೀನಿ. ಆದರೆ ಇದನ್ನು ಮಾತಾಡಬೇಕಾದ್ರೆ ಯಾರೂ ಬಂದು ಅಡ್ಡಿ ಮಾಡಬಾರ್ದು ಅಂತ ಹೇಳ್ತಾರೆ ಯಮ. ಆಯಿತು ಅಂತ ಒಂದು ರೂಮಿಗೆ ಹೋಗ್ತಾರೆ. ರೂಮ್ಗೆ ಹೋಗ್ಬೇಕಾದ್ರೆ ಏನು ಮಾಡ್ತಾನೆ, ಲಕ್ಷ್ಮಣನ ಕರೆದು ಇಲ್ಲಿಗೆ ಯಾರೂ ಬಂದು ನನ್ನನ್ನು ತಡಿಬಾರ್ದು, ತಡೆದ್ರೆ ಮರಣದಂಡನೆಯನ್ನು ವಿಧಿಸ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತ ಲಕ್ಷ್ಮಣ ಆ ಬಾಗಿಲ ಹತ್ರ ನಿಂತ್ಕೊಂಡು ಯಾರೂ ಬರದ ಹಾಗೆ ಕಾಯ್ತಾ ಇರ್ತಾನೆ. ಯಾರೂ ಬರಲ್ಲ.
ಆಗ ಸ್ವಲ್ಪ ಹೊತ್ತಿನ ನಂತರ ದೂರ್ವಾಸ ಮುನಿಗಳು ಬರ್ತಾರೆ. ದೂರ್ವಾಸ ಮುನಿಗಳು ಅಂದರೆ ಅವ್ರಿಗೆ ಕೋಪ ತುಂಬ ಬೇಗ ಬರ್ತಾ ಇರುತ್ತೆ. ಅವರು ಯಾವುದನ್ನು ಪೇಷನ್ಸ್ ಅಂದರೆ ತಾಳ್ಮೆ ಇರಲ್ಲ. ತಕ್ಷಣ ಕೋಪ ಬಂದ ತಕ್ಷಣ ಯಾರಿಗಾದರೂ ಸರಿ ಶಾಪ ಕೊಟ್ಬಿಡ್ತಾರೆ. ಅವರನ್ನು ಮನಸ್ಫೂರ್ತಿಯಾಗಿ ತೃಪ್ತಿಪಡಿಸೋದು ತುಂಬ ಕಷ್ಟವಾಗಿರುತ್ತೆ. ಆ ರೀತಿ ಇರುತ್ತೆ. ದೂರ್ವಾಸ ಮುನಿಗಳಿಗೆ ಏನು ಬೇಕೋ ಅದನ್ನು ಆಗಲೇ ಕೊಟ್ಬಿಡ್ಬೇಕು ಅವ್ರು ಹೇಳಿದಾಗೆ. ಆದರೆ ಆ ಟೈಮ್ಗೆ ದೂರ್ವಾಸ ಮುನಿಗಳು ಬಂದಿರ್ತಾರೆ. ಒಳಗಡೆ ರಾಮ ಮತ್ತು ಯಮ ಮಾತಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಯಾರು ಬಂದು ತಡೆದ್ರೆ ನಾವು ಮರಣದಂಡನೆ ನೀಡಬೇಕು ಅಂತ ಆಲ್ರೆಡಿ ಹೇಳಿರ್ತಾನೆ. ನಮ್ಮ ಮಧ್ಯ ಮಾತಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಇಲ್ಲಿ ದೂರ್ವಾಸ ಮುನಿಗಳು ನಾನು ಈಗಲೇ ರಾಮನ್ ಮಾತಾಡಬೇಕು ಅವ್ರ ಜೊತೆ ಅಂತ ಹೇಳ್ತಾರೆ. ಆವಾಗ ಲಕ್ಷ್ಮಣ ಹೇಳ್ತಾನೆ, ಅವರಿಬ್ಬರು ಮಾತಾಡ್ತಾ ಇದ್ದಾರೆ, ಈಗ ಯಾರನ್ನೂ ಬಿಡೋಕ್ಕಾಗಲ್ಲ ಅಂತ. ಆದರೆ ದೂರ್ವಾಸ ಮುನಿಗಳು ಒಪ್ಪೋದೇ ಇಲ್ಲ. ನೀನು ನನಗೆ ರಾಮನ ಜೊತೆ ಮಾತಾಡೋದಕ್ಕೆ ಅವಕಾಶ ಕೊಡಲ್ಲ, ನನ್ನನ್ನು ಹೀಗೆ ಅಡ್ಡಗಟ್ಟಿ ವಾಪಸ್ ಕಳಿಸ್ತೀಯಾ ಅಂದರೆ ನಾನು ಅಯೋಧ್ಯೆನೇ ನಾಶ ಮಾಡೋ ಅಂತ ಶಾಪ ನೀಡ್ತೀನಿ ಅಂತ ಎಚ್ಚರಿಸ್ತಾರೆ. ಆವಾಗ ಲಕ್ಷ್ಮಣಂಗೆ ತುಂಬ ಭಯ ಆಗುತ್ತೆ. ಏನು ಮಾಡೋದು ಈಗ? ಅಕಸ್ಮಾತ್ ಒಳಗಡೆ ಹೋದರೆ ರಾಮ ಮರಣದಂಡನೆ ನೀಡ್ತೀನಿ ಅಂತ ಹೇಳ್ತಾನೆ. ಅವನ ಮಾತನ್ನು ಮೀರಿದಾಗತ್ತೆ. ಈ ಕಡೆ ಒಳಗಡೆ ಹೋಗ್ದೇ ಹೋದರೆ ದುರ್ವಾಸ ಮುನಿಗಳು ಅಯೋಧ್ಯೆಗೆ ಶಾಪ ನೀಡ್ತೀನಿ, ಅಯೋಧ್ಯೆನೇ ನಿರ್ನಾಮ ಆಗೋ ಥರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಅವನಿಗೆ ಒಂದು ವಿಚಾರ ಹೊಡೆಯುತ್ತೆ. ಮರಣದಂಡನೆ ನೀಡಿದ್ರೆ ನನಗೆ ಮಾತ್ರ ಆಗುತ್ತೆ, ಆದರೆ ಶಾಪ ನೀಡಿದ್ರೆ ಇಡೀ ಅಯೋಧ್ಯೆಗೆ ಆಗತ್ತೆ ಅಂತ ಏನು ಮಾಡ್ತಾನೆ, ನನ್ನ ದೇಹ ಹೋದ್ರೂ ಪರವಾಗಿಲ್ಲ, ನಾನು ತ್ಯಾಗ ಮಾಡ್ತೀನಿ, ನಾನು ರಾಮನ ದುರ್ವಾಸ ಮುನಿಗಳು ಮಾತಾಡೋ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು 1 ನಿಮಿಷ ಅಂತ ಹೇಳ್ಬಿಟ್ಟು ರಾಮನ ಕರೆಯಕ್ಕೆ ಹೋಗ್ತಾನೆ. ಆವಾಗ ರಾಮಂಗೆ ಕೋಪ ಬರುತ್ತೆ. ನಾನು ಇಷ್ಟು ಹೇಳಿದ್ರೂ, ನಾನು ಮರಣದಂಡನೆ ನೀಡ್ತೀನಿ ಅಂತ ಹೇಳಿದ್ರೂ ಇವನು ಬಂದಿದ್ದಾನಲ್ಲ ಅಂತ. ಆವಾಗ ಕೇಳಿದಾಗ ಹಿಂಗೆ ದುರ್ವಾಸ ಮುನಿಗಳು ಬಂದಿದ್ದಾರೆ, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ. ಆದರೆ ರಾಮ ಮಾತು ಕೊಟ್ಟಾಗಿರುತ್ತೆ, ಅವನು ಮಾತಿಗೆ ತಪ್ಪಲ್ಲ. ಮಾತಿಗೆ ತಪ್ಪದ ರಾಮ ಅಂತ ಹೇಳ್ತೀವಿ. ಹಾಗಾಗಿ ಅವನು ನೀನು ನನ್ನಿಂದ ದೂರ ಆಗಬೇಕು, ನೀನು ಹೋಗಬೇಕು ಅಂತ ಹೇಳಿದಾಗ ನಾನು ನಿನ್ನನ್ನು ಬಿಟ್ಟು ದೂರ ಹೋಗೋಕ್ಕಾಗಲ್ಲ, ಬೇಕಾದ್ರೆ ನಾನು ಪ್ರಾಣನೇ ಕೊಡ್ತೀನಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಹೋಗಿ ಸತ್ತೋಗ್ಬಿಡ್ತಾನೆ. ಅವನು ಸರಿಯೂ ನದಿ ಹತ್ರ ಹೋಗ್ಬಿಟ್ಟು ಜಲಸಮಾಧಿ ಆಗ್ತಾನೆ. ಇದು ಲಕ್ಷ್ಮಣ ರಾಮನಿಂದ ಹೇಗೆ ದೂರ ಆದ ಅನ್ನೋದು ಕತೆ. ಇದಿಷ್ಟು ರಾಮಾಯಣದಲ್ಲಿಲ್ಲದೆ ಇರೋ ವಿಚಾರಗಳು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ಕೇಳಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.